ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನನ್ನ ಸಣ್ಣ ಕಥೆನ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. 2002ರಲ್ಲಿ ನನ್ನ ಕೃಷಿ ಜೀವನನ ನಾನು ಪ್ರಾರಂಭ ಮಾಡಿದೆ. ಅವತ್ತು ನನ್ನ ಹತ್ರ ಇದ್ದಿದ್ದು 2.5 ಎಕರೆ ಇಪ್ಪನೇರಳೆ ತೋಟ ಮತ್ತು 1000 ಚದರಡಿಯ ಒಂದು ಉಳುಮನೆ. ಈ 2.5 ಎಕರೆ ಇಪ್ಪನೇರಳೆ ತೋಟನೇ ನಮ್ಮ ಬದುಕಿನ ಜೀವನಾಧಾರ ಆಗಿತ್ತು. ಇಂಥ ಸಮಯದಲ್ಲಿ 2004ರಲ್ಲಿ ಒಂದು ಭೀಕರವಾದಂಥ ಬರಗಾಲ ಬಂತು. ಈ ಬರಗಾಲ ನನ್ನ ಕುಟುಂಬದ ಆರ್ಥಿಕತೆನೇ ಅಲುಗಾಡಿಸ್ತು. 2004 ಮಾರ್ಚ್ ಕೊನೆಯಷ್ಟರಲ್ಲಿ ಇಡೀ ನನ್ನ ತೋಟ ಪರಿಪೂರ್ಣವಾಗಿ ಒಣಗಿ ಸರ್ವನಾಶದ ಹಂತದಲ್ಲಿತ್ತು. ಇಂಥ ಸಮಯದಲ್ಲಿ ಅಕಾಲಿಕವಾಗಿ ಒಂದು ಸಣ್ಣ ಮಳೆ ಬಂತು. ಮಳೆ ಬಂದಾಗ ಬೆಳಿಗ್ಗೆ ಎದ್ದು ನೋಡಿದಾಗ ಪರಿಪೂರ್ಣವಾಗಿ ಒಣಗಿ ಸರ್ವನಾಶದ ಹಂತದಲ್ಲಿದ್ದ ತೋಟ ಎಲ್ಲ ಚಿಗುರಿ ಹಸಿರಾಗಿತ್ತು. ಈ ಚಿಗುರಿದ ಗಿಡಗಳು, ಆ ದೃಶ್ಯ ನನ್ನಲ್ಲಿ ಒಂದು ಪರಿವರ್ತನೆಯನ್ನು ಸೃಷ್ಟಿ ಮಾಡಿತು. ಒಂದು ಬದಲಾವಣೆ ಆಯಿತು. ನನ್ನಲ್ಲಿ ಏನೋ ಒಂದು ಸಂಚಾರ ಆಯಿತು, ಒಂದು ಪರಿವರ್ತನೆ ಆಯಿತು, ಜ್ಞಾನೋದಯ ಆಯಿತು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವತ್ತು ನನಗೆ ಪರಿಪೂರ್ಣವಾಗಿ ಅರ್ಥ ಆಗಿದ್ದೇನು ಅಂದರೆ, ನನ್ನ ಬದುಕು ಪರಿಪೂರ್ಣವಾಗಿ ಈ ರೇಷ್ಮೆ ಗಿಡಗಳ ಸುತ್ತುತ್ತಾ ಇದೆ. ಈ ಕೃಷಿಲಿ ನನ್ನ ಬದುಕಿದೆ, ನನ್ನ ಭವಿಷ್ಯ ಇದೆ ಅಂತ ನನಗೆ ಮನದಟ್ಟಾಯಿತು ಅವತ್ತು. ಈ ಘಟನೆಯಾದ ನಂತರ ನನಗೆ ರೇಷ್ಮೆ ಕೃಷಿಲಿ ಆಳವಾದಂಥ ಆಸಕ್ತಿ ಬಂತು. ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ. ವಿಜ್ಞಾನಿಗಳ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ಯಶಸ್ವಿ ರೈತರನ್ನ ಭೇಟಿ ಮಾಡಿ ಅವರಿಂದ ಸಾಕಷ್ಟು ಕಲೀಲಿಕ್ಕೆ ಪ್ರಯತ್ನ ಪಟ್ಟೆ. ಇದಾದ ನಂತರ ನಾನೊಬ್ಬ ಯಶಸ್ವಿ ರೈತನಾಗಿ ಪರಿಪೂರ್ಣವಾಗಿ ಮಾರ್ಪಾಟಾದೆ. ಅದ್ಭುತವಾಗಿ ರೇಷ್ಮೆ ಕೃಷಿ ಮಾಡ್ತಾ ಸಾಕಷ್ಟು ಜನ ರೈತರುಗಳು ನನ್ನನ್ನು ಬಂದು ಸಲಹೆ ಕೇಳ್ತಾ ಇದ್ದರು. ಸಲಹೆ ಕೇಳ್ತಾ ನಾನು ಜನಪ್ರಿಯತೆ ಗಳಿಸ್ತಾ ಹೋದೆ. ಅವರ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡ್ತಿದ್ದರಿಂದ ಅವರು ನೀವೇ ಯಾಕೆ ಚಾಕಿ ಸೆಂಟರ್ ಮಾಡಬಾರ್ದು ಅನ್ನೋಂಥ ಒಂದು ಐಡಿಯಾನ ರೈತರೇ ನನಗೆ ಕೊಟ್ಟರು. ಅಲ್ಲಿವರೆಗೆ ನನಗೆ ಚಾಕಿ ಸೆಂಟರ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯೇ ಬಂದಿರಲಿಲ್ಲ. ರೈತರ ಒಂದು ಆಲೋಚನೆಯಿಂದನೇ ನಾನು ಚಾಕಿ ಸೆಂಟರ್ನ 2008ರಲ್ಲಿ ಸಣ್ಣ ಮಟ್ಟದಲ್ಲಿ ಶುರು ಮಾಡಿದೆ. ಎರಡು 2008ರಲ್ಲಿ ಕೇವಲ 800 ಮೊಟ್ಟೆಗಳನ್ನು ಚಾಕಿ ಮಾಡುವ ಮೂಲಕ ಪ್ರಾರಂಭವಾದ ಲೋಕಪಾವನಿ ಚಾಕಿ ಕೇಂದ್ರ 12 ವರ್ಷಗಳ ಸುದೀರ್ಘವಾದ ಪಯಣದಲ್ಲಿ ಲಕ್ಷಾಂತರ ಮೊಟ್ಟೆಗಳನ್ನು ಚಾಕಿ ಮಾಡಿ ರಾಜ್ಯಾದ್ಯಂತ ರೈತ ಬಾಂಧವರಿಗೆ ವಿತರಿಸುವ ಮಟ್ಟಕ್ಕೆ ಬೆಳೆದಿದೆ. ಪ್ರಸ್ತುತ ಲೋಕಪಾವನಿ ಚಾಕಿ ಕೇಂದ್ರವು 10,000 ಚದರಡಿಗೂ ಮಿಗಿಲಾದ ಚಾಕಿ ಮನೆಗಳನ್ನು ಹಾಗೂ 25 ಎಕರೆಗಳಷ್ಟು ವಿಸ್ತೀರ್ಣದ ಇಪ್ಪನೇರಳೆ ತೋಟವನ್ನು ಹೊಂದಿದೆ.
ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.